ಮಹಾಪ್ರಭು, ನಾನೊಂದ್ಸಲ ಎಲ್ಲ ಪತ್ರಗಳನ್ನು ನೋಡ್ಬೇಕು ಅನ್ಕೊಂಡಿದ್ದೀನಿ. ಯಾಕೆ? ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ವಾ? ಗುರುಗಳೇ, ನಾವು ಪಂಡಿತ ರಾಮಕೃಷ್ಣರ ಈ ಇಚ್ಛೆಯನ್ನು ಗೌರವಿಸಬೇಕು. ಆಗ್ಲಿ ಮಹಾರಾಜ. ನೋಡ್ಕೊಳ್ಳಿ ಹೋಗಿ, ನಿಮ್ ಸಂತೋಷ ನೋಡಿ ಹೋಗಿ. ಧನ್ಯವಾದ. ನಾಲ್ಕು ಚೀಟಿಗಳಲ್ಲಿ ಪಂಡಿತ ರಾಮಕೃಷ್ಣನ ಹೆಸರಿದೆ. ಯಾವುದೇ ಚೀಟಿನ ತೆಗೆದ್ರು ಅವನು ಪಂಡಿತ ರಾಮಕೃಷ್ಣನ ಹೆಸರೇ ಬರುತ್ತೆ. ನಾನು ನಿಮಗೆ ಕೊಟ್ಟಿರುವಂತ ಚೀಟಿಗಳಲ್ಲಿ ನಂದು, ತಿಮ್ಮರಸು ಮತ್ತೆ ಮಹಾರಾಜರ ಹೆಸರಿದೆ. ಆದ್ರೆ ಗುರುಗಳೇ, ಈ ಚೀಟಿಗಳ ಅವಶ್ಯಕತೆ ಏನಿದೆ? ಇದೆ, ಅವಶ್ಯಕತೆ ಇದೆ. ಪಂಡಿತ ರಾಮಕೃಷ್ಣ ಬಹಳ ಬುದ್ಧಿವಂತ. ಉಳಿದ ಚೀಟಿಗಳನ್ನ ಖಂಡಿತ ನೋಡ್ತಾನೆ. ಪಂಡಿತ ರಾಮಕೃಷ್ಣ ಚೀಟಿಯನ್ನು ತೆಗೆದ ಮೇಲೆ ಕೊತ್ವಾಲ ನಿಮ್ಮ ಹತ್ರ ಬುಟ್ಟಿಯನ್ನು ತಗೊಂಡು ಬರ್ತಾನೆ. ನೀವಾಗ ಪಂಡಿತ ರಾಮಕೃಷ್ಣನ ಹೆಸರಿನ ಚೀಟಿಗಳನ್ನು ತೆಗೆದು ನಮ್ಮ 3 ಜನ ಹೆಸರಿನ ಚೀಟಿಗಳನ್ನು ಅದರಲ್ಲಿ ಹಾಕಿ ರಹಸ್ಯವಾಗಿ. ಪಂಡಿತ ರಾಮಕೃಷ್ಣ, ನೀವು ಸ್ವರ್ಗಕ್ಕೆ ಹೋಗಲು ಇಚ್ಛಿಸುವುದಿಲ್ಲವಾದರೆ ನಮಗೇನು ತೊಂದರೆ ಇಲ್ಲ. ಸ್ವರ್ಗಕ್ಕೆ ನಾವು ಹೋಗುತ್ತೇವೆ. ಇಲ್ಲ ಮಹಾಪ್ರಭು, ಈ ಪತ್ರದಲ್ಲಿ ನನ್ನ ಹೆಸರು ಬರೆದಿದೆ. ಅದಕ್ಕೆ ನಾನೇ ಸ್ವರ್ಗಕ್ಕೆ ಹೋಗ್ತೀನಿ. ನಿಮ್ಮ ಪಿತಾಶ್ರೀಯವರು ವಹಿಸಿರುವಂತಹ ಕರ್ತವ್ಯವನ್ನ ನಾನು ಖಂಡಿತವಾಗ್ಲೂ ನೆರವೇರಿಸ್ತೀನಿ ಮಹಾಪ್ರಭು. ಸಾಯಿಸೇ ಬಿಡ್ತಾ ಇದೆಯಲ್ಲ ರಾಮ. ಕೇಳಿಸ್ಕೊ, ಈ ಪ್ರಶಂಸೆಯ ಚಪ್ಪಾಳೆನ ಕಡೆ ಸಲ ಕೇಳಿಸ್ಕೊ ರಾಮ. ಇದಾದ ನಂತರ ನಾವು ಸೀದಾ ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ. ಮಹಾರಾಜ, ಭೋಜನ ಸ್ವೀಕರಿಸಿ. ಮಹಾರಾಣಿ ತಿರುಮಲಂಬ ಸ್ವತಃ ತಮ್ಮ ಕೈಯಾರೆ ನಿಮ್ಗೋಸ್ಕರ ಮಾಡಿದ್ದಾರೆ. ಬದನೆಕಾಯಿ ಪಾಯಸ, ಬೆಂಡೆಕಾಯಿ ಸಾರು, ಹಾಗಲ್ಕಾಯಿ ರೊಟ್ಟಿ. ತಿನ್ನಿ ಮಹಾರಾಜ, ತಿನ್ನಿ. ಹಿರಿಯ ಮಹಾರಾಣಿಯವರೇ, ಈ ಊಟವನ್ನು ಮಾಡಿ ಮಹಾರಾಜ್ರೆ ಪ್ರಾರಂಭ ಮಾಡಿ. ಇವತ್ತು ವಿಶೇಷವಾಗಿ ನಿಮಗೋಸ್ಕರ ಕಮಲದ ಗಡ್ಡೆಯಿಂದ ಪಲ್ಯ, ಗೊಜ್ಜು ಎಲ್ಲ ಮಾಡಿದೀನಿ. ಸ್ವಲ್ಪ ಸ್ವಲ್ಪ ಅಗಿಯೋದ್ರಿಂದಾನೇ ಸುರಂಗ ಕೂಡ ಆಗೋದು. ಆದ್ರೆ ನಮ್ ರಾಣಿ ತಿರುಮಲಂಬ ಅವರು ಹುಟ್ಟುತ್ತಾನೆ ಅಡಿಗೆಯಲ್ಲಿ ಕೈ ಚಳ್ಕೊ ಹೊಂದಿದವರು. ಅದಕ್ಕೆ ಸುರಂಗದಲ್ಲಿ ಅಡಿಗೆ ತಂದಿದ್ದಾರೆ. ಮತ್ತೆ ಮಹಾರಾಜ್ರೆ, ಇವತ್ತಿನ ಊಟದಲ್ಲಿ ವಿಶೇಷವಾಗಿ ನಿಮಗೋಸ್ಕರ ಹೂಕೋಸಿನ ಹಲ್ವಾ ಕೂಡ ಮಾಡಿದೀನಿ. ನೋಡಿ ಮಹಾರಾಣಿ ಚಿನ್ನಾದೇವಿ, ಹಲ್ವಾ ಹೆಸರು ಕೇಳ್ತಿದ್ದ ಹಾಗೆ ಮಹಾರಾಜರ ಬಾಯಲ್ಲಿ ನೀರ್ ಬಂದ್ಬಿಡ್ತು. ಸ್ವಲ್ಪ ಸಮಯದ ನಂತರ ಕಣ್ಣಿಂದನೂ ಬರುತ್ತೆ. ಏನು? ನೀವು ಅಡ್ಗೆ ಮಾಡೋದ್ರಲ್ಲಿ ನಿಪುಣರಲ್ವಾ? ಅಲ್ವಾ ಮಹಾರಾಜ? ನಮ್ಮಮ್ಮ ಕೂಡ ಇದನ್ನ ಹೇಳ್ತಾರೆ. ಮಹಾಭಾರತದಲ್ಲಿ ಭೀಮಾ ಮತ್ತೆ ರಾಮಾಯಣದಲ್ಲಿ ನಳನ್ ನಂತರ ಅಡ್ಗೆ ಮಾಡೋದ್ರಲ್ಲಿ ಯಾರಾದ್ರೂ ನಿಪುಣರಿದ್ರೆ ಅದು ನಾನ್ ಮಾತ್ರ ಅಂತ ಸತ್ಯ ಹೇಳುತ್ತಾರೆ ನಿಮ್ಮ ತಾಯಿ. ಅಯ್ಯಯ್ಯೋ, ನಾನು ನಿಮ್ಗೋಸ್ಕರ ಇನ್ನೊಂದು ವಿಶೇಷವಾದ ಅಡ್ಗೆ ಮಾಡಿದ್ದೆ. ಅದನ್ನ ತರೋದಕ್ ಮರ್ತ್ಬಿಟ್ಟೆ. ಈಗ್ಲೇ ಹೋಗಿ ತಗೊಂಡ್ ಬರ್ತೀನಿ. ಬೇಗ ತನ್ನಿ. ಮಹಾರಾಣಿ ಚಿನ್ನಾದೇವಿ, ನಾವು ಎಂದಾದರೂ ನಿಮ್ಮ ಮೇಲೆ ಅತ್ಯಾಚಾರ ಮಾಡಿದ್ದೇವೆ? ನಿಮ್ಮ ಮೇಲೆ ಕೋಪಗೊಂಡಿದ್ದೇವೆ? ಖಂಡಿತ ಇಲ್ಲ. ನಿಮ್ಮ ಯಾವುದೇ ಕಾರ್ಯದಲ್ಲಿ ವಿಘ್ನ ಉಂಟು ಮಾಡಿದ್ದೇವೆ? ಇಲ್ಲ ಮಹಾರಾಜ. ಮತ್ತೆ ಯಾವ ವಿಷಯಕ್ಕೆ ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದ್ದೀರಿ? ಇಂಥ ಒಂದು ಭಾರಿ ಭೋಜನದ ಆಮಂತ್ರಣ ನೀಡುವ ಮುಂಚೆ ನಮ್ಮ ಬಗ್ಗೆ ಯೋಚನೆ ಮಾಡಬೇಕಿತ್ತು. ನೀವು ನಮ್ಮನ್ನು ಸಾವಿನ ದವಡೆಗೆ ಏಕೆ ತಳ್ಳುತ್ತಿದ್ದೀರಿ? ಮೃತ್ಯುವಿನ ಮುಖದಲ್ಲಿ ನೀವು ಪಂಡಿತ ರಾಮಕೃಷ್ಣನ್ನ ಕಳಿಸ್ತಾ ಇದ್ದೀರಾ ಮಹಾರಾಜ. ನಿಮಗ್ ತುಂಬಾ ಚೆನ್ನಾಗ್ ಗೊತ್ತಿದೆ, ಈ ತರ ಯಾರು ಸ್ವರ್ಗಕ್ಕೆ ಹೋಗಕ್ ಆಗೋದೇ ಇಲ್ಲ. ಯಾವ್ದೋ ಒಂದ್ ಷರತ್ನಲ್ಲಿ ಗೆಲ್ಲೋದಕ್ಕೋಸ್ಕರ ಇಂಥ ಕೆಲಸ ಮಾಡಕ್ ಹೊರಟಿದ್ದೀರಾ? ಮಹಾರಾಣಿ ಚಿನ್ನಾದೇವಿ, ಪಂಡಿತ ರಾಮಕೃಷ್ಣರ ಬಳಿ ಈ ಸಮಸ್ಯೆಯಿಂದ ಹೊರಬರುವ ಉತ್ತರವಿದೆ, ನಮ್ಮ ಹತ್ತಿರ ಇಲ್ಲ. ಈ ಭೋಜನವನ್ನು ಸ್ವೀಕರಿಸಿದರೆ ನಮ್ಮ ಸಾವು ನಿಶ್ಚಿತ. ಮಹಾರಾಜ ನೋಡಿ ಮಹಾರಾಜ್ರೆ, ಇದೇ ನೋಡಿ ವಿಶೇಷವಾದ ಅಡುಗೆ, ಬಾಳೆ ಎಲೆಯ ಬೀಡ. ಊಟ ಆದ ನಂತರ ಇದನ್ನ ದಯವಿಟ್ಟು ಸ್ವೀಕರಿಸಿ. ಬಾಳೆ ಎಲೆಯ ಬೀಡ ಊಟದ ನಂತರ ಖಂಡಿತ ಸ್ವೀಕರಿಸುತ್ತೇವೆ. ಕುಡಿ.
2 ದಿನ ಆದ್ಮೇಲೆ ಅಮಾವಾಸ್ಯ ರಾತ್ರಿ ಬರುತ್ತೆ. ಮತ್ತೆ 2 ದಿನ ಆದ್ಮೇಲೆ ರಾಮಕೃಷ್ಣ ಈ ಜಗತ್ತಿಂದ ಸ್ವಚ್ಛ ಆಗ್ಬಿಡ್ತಾನೆ. ಆದ್ರೆ ಒಂದು ವಿಷಯದ ಚಿಂತೆ ನನ್ನ ಕಾಡ್ತಾ ಇದೆ ಗುರುದೇವ. ಒಂದ್ ವೇಳೆ ಜನಗಳಿಗೇನಾದ್ರೂ ನಾವು ಸುಳ್ಳಿನ ಕನಸು ಹೇಳಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಗ ಮಹಾರಾಜರು ನಮ್ಮನ್ನ ಜಗತ್ತಿಂದ ಸ್ವಚ್ಛ ಮಾಡ್ಬಿಡ್ತಾರೆ. ಚಿಂತೆ ಮಾಡಬೇಡ ಮಂಗ್ಲೇಸತಯ್ಯ, ಏನೂ ಆಗೋದಿಲ್ಲ. 2 ದಿನ ಆದ್ಮೇಲೆ ಈ ತಾಂತ್ರಿಕ ಬಹಳ ದೂರ, ತುಂಬಾ ದೂರ ಹೊರಟೋಗ್ತಾನೆ. ಮತ್ತೆ ಪಂಡಿತ ರಾಮಕೃಷ್ಣ ಅವನಂತೂ ಸ್ವಚ್ಛ ಮಾಡ್ಬಿಡೋಣ. ಗುರುಗಳೇ, ಆ ದುಷ್ಟ ಪಂಡಿತ ಚಿತೆ ಮೇಲೆ ಹತ್ತಕ್ಕೆ ಒಪ್ಕೊಳ್ದೆ ಹೋದ್ರೆ ಆಮೇಲೆ ಏನಾಗುತ್ತೆ ಗುರುಗಳೇ? ಇಲಿ 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 ಇಲ್ಲೆಲ್ಲ ಓಡ್ ಬಂತು, ಇಲ್ಲೇ ಬಂತು. ನಿಂತ್ಕೋ, ನಾನು ಈ ಹಿಲಿನ ಹಿಡಿತೀನಿ. ಏನ್ ಗುರುಗಳೇ, ಜೀವಿತ ಮನುಷ್ಯರನ್ನ ಭಸ್ಮ ಮಾಡೋ ಮಾತು ಹೇಳ್ತೀರಾ? ಈ ಮೂಷಕನನ್ನ ಭಸ್ಮ ಮಾಡಿ ಅಲ್ಲ. ಹೋಯ್ತು 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 ಹೋಯ್ತು. ಅಯ್ಯಪ್ಪ! ನನ್ನ ಸ್ವಾಮಿಯ ಮುಖವನ್ನ ಕಪ್ಪು ಮಾಡ್ಬಿಡ್ತು. ನಾನೀಗ ಈ ಇಲಿನ ಖಂಡಿತವಾಗ್ಲೂ ಜೀವಂತವಾಗಿರೋಕ್ ಬಿಡೋದಿಲ್ಲ ನಾನು. ರಾಮನ್ನ ಹೇಗ್ ಸಾಯಿಸ್ಬೇಕು ಅಂತ ಯೋಚನೆ ಮಾಡಿದ್ದಕ್ಕೆ ಈಗ ನಿಮ್ ಮುಖಾನೇ ಕಪ್ಪು ಮಸಿ ಆಗೋಯ್ತು. ನೀವು ರಾಮಕೃಷ್ಣನನ್ನ ಜೀವಂತವಾಗಿದ್ದಾಗ್ಲೂ ಸುಡ್ಬೇಕು ಅಂತಿದ್ದೀರಾ? ಗುರುಗಳೇ, ಈ ಪಾಪ ಕಾರ್ಯವನ್ನು ಮಾಡೋದ್ರಿಂದ ಪ್ರಾಣವು 1 ಯುಗದ ಕಾಲ ನರಕದಲ್ಲಿ ಸುಡುತ್ತೆ. ಬ್ರಹ್ಮಹತ್ಯೆ ಇದು. ಹೌದು ಗುರುಗಳೇ, ಮುಂದಿನ ಜನ್ಮದಲ್ಲಿ ನೀವು ಮೂಷಕ ಆಗ್ತೀರಾ. ಆಗ ರಾಮಕೃಷ್ಣ ದೊಣ್ಣೆ ಹಿಡ್ಕೊಂಡು ನಿಮಗೆ ಚೆನ್ನಾಗಿ ಬಾರಿಸ್ತಾನೆ, ನೋಡ್ತಾ ಇರಿ. ಮುಟ್ಟಾಳ್ರ, ಸುಮ್ಮನೆರ. ನಾನಿನ್ನೂ ಬಿದ್ದಿಲ್ಲ. ಬ್ರಹ್ಮಹತ್ಯಾ ದೋಷವನ್ನ ಅವನ ತಲೆ ಕಟ್ಕೋತಾನೆ. ಏನು? ಪಂಡಿತ ರಾಮಕೃಷ್ಣ ಭಯದಿಂದ ಪಲಾಯನ ಮಾಡ್ತಾನೆ. ಇದು ನನಗೆ ಗೊತ್ತಿದೆ. ಗೊತ್ತಿರೋದೇನು, ನನಗೆ ಸಂಪೂರ್ಣ ವಿಶ್ವಾಸವಿದೆ. ಮತ್ತೆ ನೀವೇನ್ ಮಾಡ್ತೀರಾ ಗುರುಗಳೇ? ನಾನು ಅವನ್ನ ಹಿಡ್ಕೊಡ್ತೀನಿ. ಎಲ್ಲರೂ ಅವನನ್ನ ರಾಜದ್ರೋಹಿ ಅನ್ಕೋತಾರೆ. ನಾನು ಮಹಾರಾಜರ ಹತ್ರ ಹೇಳಿ ಅವನಿಗೆ ಶಿಕ್ಷೆ ಕೊಡಿಸ್ತೀನಿ. ರಾಜ್ಯದಿಂದಲೇ ಆಚೆ ಹಾಕ್ತೀನಿ. ಇದೇ ನನ್ನ ಯೋಜನೆ. ಅವನು ಭಯದಿಂದ ಓಡಿ ಹೋಗ್ಬೇಕು, ನನ್ನನ್ನ ಎದುರಾಕೊಂಡಿದ್ದಕ್ಕೆ. ನಿಮಗೇನಾದ್ರೂ ಅರ್ಥ ಆಗದೆ ಇರ್ಲಿ. ನಾವು ವಿಜಯನಗರನ ಬಿಟ್ಟು ಹೋಗ್ಲೇಬೇಕು. ಬೇಗ ಬನ್ನಿ. ಈ ರಾತ್ರಿಲೇ ನಾವು ಹೊರಗಡೆ ಹೋಗ್ಬಿಡ್ಬೇಕು. ಯಾಕೆ ಅಂದ್ರೆ ನಾಳೆಗಿನ್ನು ಸ್ವಲ್ಪ ದಿನ ಮಾತ್ರ ಉಳಿದಿರೋದು. ಇಲ್ಲ ಅಂದ್ರೆ ನಾಳೆ ಸೂರ್ಯನ ಬೆಳಕಿಗೆ ನಾವೆಲ್ಲ ಭಸ್ಮ ಆಗ್ಬಿಡ್ತೀವಿ. ಬನ್ನಿ. ಅಯ್ಯೋ, ಇದ್ರಲ್ಲೇನಿದೆ? ನನ್ ಕೂದಿದ್ದೆ ತಂತೆಗಳು. ಇಲ್ಲಿ ನೋಡು, ಇದನ್ನ ಏನ್ ಮಾಡಿದೆ? ಕಳ್ತನ ಮಾಡಿದ್ಯಾ? ಇಲ್ಲೇ ಬಿಡಿದನ. ಬಾ. ಬನ್ನಿ. ಬೇಗ. ಅಮ್ಮ ಹೇಳ್ತಿದ್ದಾರೆ ಯಾವುದೋ ವಸ್ತುನ ಮರ್ತ್ ಬಂದಿದಾರಂತೆ. ಅಯ್ಯೋ ಅಮ್ಮ, ಹೋಗ್ಲಿ ಬಿಡು. ನಾವಿಲ್ಲಿಗೆ ಬಂದಿದ್ದು ಖಾಲಿ ಕೈಲೇ, ಹೋಗ್ಬೇಕಾಗಿದ್ದು ಖಾಲಿ ಕೈಲೇ. ಅದೆಲ್ಲ ಬಿಟ್ಬಿಡು. ಬಾ ಹೋಗೋಣ. ನಾವ್ ಇಲ್ಲೇ ಇರ್ಬೇಕು ತಾನೆ. ಮೇಲ್ ಹೋಗಕ್ಕಂತೂ ಇಷ್ಟ ಇಲ್ಲ. ಅದಕ್ಕೆ ತಾನೇ ನಾವ್ ಓಡ್ತಾ ಇರೋದು. ಈಗ ನಾವ್ ಜೀವಂತವಾಗಿ ಇರ್ತೀವಿ ಅಂದ್ಮೇಲೆ ಖಾಲಿ ಕೈಯಲ್ಲಿ ಯಾಕೆ ಹೋಗ್ಬೇಕು? ಏನು ಬೇಕಾಗಿಲ್ಲ. ಬನ್ನಿ. ಈಗೇನಾಯ್ತು? ಅಮ್ಮ ಹೇಳ್ತಿದ್ದಾರೆ ಅವ್ರ ಲಾಡಿನ ಬುಟ್ಟಿನ ಅಲ್ಲೇ ಮರ್ತ್ ಬಂದಿದಾರಂತೆ. ದಾರಿ ಹೋಗ್ತಾ ಹಸುವಾದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಅಮ್ಮ, ನಾವು ನಗರ ಬಿಟ್ಟು ಓಡ್ ಹೋಗ್ತಿದೀವಿ ಜೀವ ಉಳಿಸ್ಕೊಳ್ಳೋಕೋಸ್ಕರ. ನಿನ್ಗೆ ಊಟ ಮಾಡ್ಕೊಂಡು ಆರಾಮಲ್ಲಿ ನಡ್ಕೊಂಡು ಹೋಗಕ್ಕಲ್ಲ. ನಡಿ. ಲಾಡು ಬೇಕಂತೆ. ಅಯ್ಯೋ, ನಿನಗೇನಾಯ್ತು? ನಾನೇನೋ ಮರ್ತೇ ಬಿಟ್ಟೆ. ಈಗ ಏನ್ ಬಿಟ್ಟು ಹೋದೆ? ಏನಾಯ್ತು? ಬಾಗ್ಲಿಗೆ ಬೀಗ ಹಾಕೋದ್ನ ಮರ್ತೇ ಬಿಟ್ಟೆ. ಅಯ್ಯೇ ಶಾರದಾ, ನಾವ್ ಈ ನಗರ ಬಿಟ್ಟು ಓಡ್ ಹೋಗ್ತಿದೀವಿ ಶಾಶ್ವತವಾಗಿ. ನಾವಿಲ್ಲಿಗೆ ವಾಪಸ್ ಬರೋದಿಲ್ಲ. ನೆಲ ಬಿಟ್ಟು ನಡೀರಿ. ಆದ್ರೆ ನೀವಿಲ್ಲಿ ಇಲ್ವೇ ಇಲ್ಲ ಅಂತಂದ್ರೆ ಅವ್ರ ಈ ಯೋಜನೆ ನಿಲ್ಲಿಸ್ಬಿಡ್ತಾರೆ. ಆಗ ಸ್ವರ್ಗಕ್ಕೆ ಯಾರು ಹೋಗ್ತಾರೆ? ಮಹಾರಾಜರು ಹೇಳ್ತಿದ್ರು, ಒಂದ್ ವೇಳೆ ನಾನು ಹೋಗ್ಲಿಲ್ಲ ಅಂದ್ರೆ ಅವರೇ ಹೋಗ್ತಾರಂತೆ. ನಡೀರಿ. ಅಯ್ಯೋ ಅಮ್ಮ, ಈ ತರ ನಿಧಾನಕ್ಕೆ ನಡ್ಕೊಂಡು ಬರ್ತಿದ್ರೆ ನಾವು ಹೋಗಕ್ಕಾಗಲ್ಲ. ಬೇಗ ಬನ್ನಿ. ಅಮ್ಮ ಹೇಳ್ತಿದ್ದಾರೆ ನಾವು ಪಲಾಯನ ಮಾಡ್ತಿದೀವಿ. ಅದ್ ಒಳ್ಳೆ ವಿಷಯ ಅಲ್ಲ. ನಾವು ಮಹಾರಾಜರ ಮೇಲಿರೋ ನಮ್ಮ ಋಣನ ಮರಿತಾ ಇದೀವಿ. ಯಾಕೆ? ಮಹಾರಾಜರು ನಿನಗೆ ಮನೆ ಕೊಟ್ರು, ದರ್ಬಾರಲ್ಲಿ ಒಂದು ಸ್ಥಾನ ಕೊಟ್ರು. ಎಲ್ಲಾ ಪ್ರಜೆಗಳ ಸುರಕ್ಷತೆಗಾಗಿ ಹಗಲು ರಾತ್ರಿ ಚಿಂತೆ ಮಾಡ್ತಾ ಇರ್ತಾರೆ. ಅವ್ರ ಪ್ರಾಣದ ಬಗ್ಗೆನೂ ಲೆಕ್ಕಿಸ್ದೇನೆ ಯುದ್ಧಕ್ಕೆ ಹೋಗ್ತಾರೆ. ಆದ್ರೆ ನಾವು ಪಲಾಯನ ಮಾಡ್ತಾ ಇದೀವ. ಮಹಾರಾಜರ ಮೇಲಿರೋ ನಮ್ಮ ನಿಷ್ಠೆಗೆ
ಇದು ಖಂಡಿತ ವಿರೋಧ. ಅಮ್ಮ, ನೀನ್ ನಿಜ ಹೇಳ್ತಿದೀಯಾ? ನಾನು ಮಹಾರಾಜರ ಜವಾಬ್ದಾರಿ ತಗೊಂಡಿದ್ದೀನಿ, ಅವ್ರಿಗೆ ವಚನನೂ ಕೊಟ್ಟಿದ್ದೀನಿ. ಇದೆಲ್ಲ ನಿಷ್ಠೆಗೆ ವಿರುದ್ಧ ಅಲ್ವಾ? ಹಾಗಾದ್ರೆ ಹೇಳಿ ಅಮ್ಮ, ಏನ್ ಮಾಡೋದು ಒಳ್ಳೇದು ಅಂತ. ಅಮ್ಮ, ನೀನಂತೂ ಅದ್ಭುತ ಅಮ್ಮ. ಇವತ್ ನಿನ್ ಹೃದಯನ ಕಲ್ಲು ಮಾಡ್ಕೊಂಡು ನೀನ್ ನನ್ನ ಜವಾಬ್ದಾರಿನ ಎಚ್ಚರಿಸಿದ್ಯಾ. ನಡಿ, ನಾವು ಮನೆಗೆ ಹೋಗೋಣ. ಹಾ, ಈಗ ನೋಡ್ಬೇಕಾಗಿರೋದೇನು ಅಂದರೆ ಪಂಡಿತ ರಾಮಕೃಷ್ಣ ಏನು ಮಾಡ್ತಾನೆ ಅಂತ. ನನಗೆ ಖಂಡಿತ ನಂಬಿಕೆ ಇದೆ ಅವನು ಈ ಕಾರ್ಯಕ್ರಮಕ್ಕೆ ಬರೋದೇ ಇಲ್ಲ ಅನ್ಸುತ್ತೆ. ಅವನಿಷ್ಟೊತ್ತಿಗಾಗಲೇ ಊರು ಬಿಟ್ಟು ಓಡೋಗಿರ್ತಾನೆ. ನನ್ನ ಸಮಕ್ಷಮದಲ್ಲಿ ಮಾತ್ರ ಅಲ್ಲ, ಎಲ್ಲೂ ಕೂಡ ಮುಖ ತೋರಿಸೋದಿಕ್ಕೆ ಲಾಯಕ್ಕಿರೋದಿಲ್ಲ. ಸತ್ಯ ವಚನ. ನಮ್ಮ ಯೋಜನೆ ಶುರುವಾಗೋದಕ್ಕೂ ಮುಂಚೆನೆ ಸಫಲ ಆಗೋಗಿದೆಯಲ್ಲ. ಏನಪ್ಪ ಇಲ್ಲಿ ಕೇಳು, ಕೊನೆಗೂ ನಿನ್ ಕನಸು ನನ್ಸಾಗ್ತಾ ಇದೆ. ಮಹಾರಾಜ ಕೃಷ್ಣದೇವರಾಯರಿಗೆ, 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 ಮಹಾರಾಜ ಕೃಷ್ಣದೇವರಾಯರಿಗೆ. ಸರಿ ಮಹಾರಾಜರೇ, ನಾವು ಷರತ್ತಲ್ಲಿ ಸೋತಿದ್ದೀವಿ ಅಂತ ನಾವು ಒಪ್ಕೋತೀವಿ. ಇನ್ನಾದ್ರೂ ನೀವು ಈ ಪ್ರಕರಣ ಮುಗಿಯೋದಕ್ಕೆ ಆದೇಶ ನೀಡಿ. ಮಹಾರಾಣಿ, ಮಹಾರಾಜರೇ, ನಿಮ್ಗೆ ಪಂಡಿತ ರಾಮಕೃಷ್ಣರಂತ ಸ್ವಾಮಿ ಭಕ್ತ ಹಾಗೂ ಚತುರ ವ್ಯಕ್ತಿ ಎಲ್ಲೂ ಸಿಗೋದಿಲ್ಲ. ಆದ್ರೆ ಮಹಾರಾಜರು ಪಂಡಿತ ರಾಮಕೃಷ್ಣನಿಗೆ ಮೃತ್ಯುದಂಡ ನೀಡ್ತಾ ಇಲ್ಲ, ಅವ್ರನ್ನ ಕೇವಲ ಸ್ವರ್ಗ ಕಳಿಸ್ತಿದಾರಷ್ಟೇ. ಮಹಾರಾಜ್ರೆ, ನೀವೊಂದ್ ವೇಳೆ ಇದನ್ನೆಲ್ಲ ಮಾಡೋದಕ್ಕೆ ಒಪ್ಕೊಂಡಿಲ್ಲ ಅಂದ್ರೆ ನಿಮ್ಮ ಪ್ರತಿಷ್ಠೆಗೆ ಮಸಿ ಬಳ್ದಂಗಾಗತ್ತೆ, ಮತ್ತೆ ನನ್ ಪ್ರತಿಷ್ಠೆಗೂ ಕೂಡ. ಹಿರಿಯ ಮಹಾರಾಣಿ ಸರಿಯಾಗಿ ಹೇಳುತ್ತಿದ್ದಾರೆ. ನಾವು ಪಂಡಿತ ರಾಮಕೃಷ್ಣರಿಗೆ ಕೇವಲ ಸ್ವರ್ಗಕ್ಕೆ ಹೋಗಲು ಹೇಳಿದ್ದೇವೆ, ಯಾವುದೇ ಆಘಾತವನ್ನು ನೀಡುತ್ತಿಲ್ಲ. ಮಹಾರಾಜರೇ, ನಿಮಗೂ ಚೆನ್ನಾಗಿ ತಿಳಿದಿದೆ ಪಂಡಿತ ರಾಮಕೃಷ್ಣ ಏಕೆ ಹೋಗುತ್ತಿರುವುದು ಎಂದು. ಅವರ ಹೆಸರು ಚೀಟಿಯಲ್ಲಿ ಬಂದಿದ್ದಕ್ಕೆ. ಮಂತ್ರಿಗಳೇ, ಮಹಾರಾಜ್ರೆ, ಪಂಡಿತ ರಾಮಕೃಷ್ಣ ಎಲ್ಲಿ? ಮಹಾರಾಜರೇ, ಪಂಡಿತ ರಾಮಕೃಷ್ಣನ ಬೆಳಗಿನಿಂದ ಯಾರೂ ನೋಡೇ ಇಲ್ಲ. ಅಲ್ಲ, ಅವನು ಹೆದರ್ಕೊಂಡು ಹಿಂದೆ ಸರಿದಿಲ್ಲ ತಾನೆ? ಇಲ್ಲ, ಹಾಗೆ ಆಗಲು ಸಾಧ್ಯವಿಲ್ಲ. ಮಹಾರಾಜರೇ, ಈಗ ಪಂಡಿತ ರಾಮಕೃಷ್ಣ ಬರೋ ಹಾಗೆ ಕಾಣ್ತಿಲ್ಲ, ಓಡೋಗಿದ್ದಾನೆ. ಒಳ್ಳೇದಾಯ್ತು, ರಾಮಕೃಷ್ಣ ಬರ್ದೇ ಇರೋದು. ಗುರುವರ್ಯರೇ, ಅಯ್ಯೋ ದೇವ್ರೆ, ರಾಮಕೃಷ್ಣ ಬಂದೇ ಬಿಟ್ರಾ? ಪಂಡಿತ ರಾಮಕೃಷ್ಣ ಇಲ್ಲಿಗೆ ಬಂದೇ ಬಿಟ್ಟಿದ್ದಾನೆ. ಈಗ ನಾನು ತಿಳ್ಕೋಬೇಕು ಇಲ್ಲಿಂದ ಪರಾರಿ ಆಗೋದಕ್ಕೆ ಏನು ಯೋಚನೆ ಮಾಡಿದ್ದಾನೆ ಅಂತ. ಪ್ರೀತಿಯ ವಿಜಯನಗರ ವಾಸಿಗಳೇ, ಹೆಂಗಸರೇ ಮತ್ತು ಗಂಡಸರೇ, ಪಂಡಿತ ರಾಮಕೃಷ್ಣರವರು ಸ್ವರ್ಗಕ್ಕೆ ಹೋಗೋದಕ್ಕೆ ತಯಾರಾಗಿದ್ದಾರೆ.
ಇಲ್ಲಿ ಇವತ್ತು ಒಂದು ಇತಿಹಾಸ ಸೃಷ್ಟಿಯಾಗಲಿದೆ. ಪ್ರಪ್ರಥಮವಾಗಿ ಒಬ್ಬ ಜೀವಂತ ಮನುಷ್ಯ ಇಲ್ಲಿಂದ ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ ಮತ್ತು ಅಲ್ಲಿಂದ ನೇರ ಧರೆಗೆ ಮತ್ತೆ ಅವತರಣವಾಗ್ತಾ ಇದ್ದಾನೆ. ಶಿವ 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 ದೇವರ ಕಾಪಾಡ್ನಿ. ಎಷ್ಟು ಕ್ರೂರಿ ನಮ್ಮ ಮುದುಕ. ಈ ಪುಣ್ಯಾತ್ಮ ನಮ್ಮ ಮಹಾರಾಜರಿಗೋಸ್ಕರ ಈ ಒಂದು ಅಮಾವಾಸ್ಯೆ ದಿನ ಈ ಪ್ರಜ್ವಲಿಸುತ್ತಿರುವಂತ ಅಗ್ನಿಯ ಚಿತೆಯ ಮೇಲೆ ಮಲಗಿ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ಅಲ್ಲಿ ನಮ್ಮ ಮಹಾರಾಜರ ಸ್ವರ್ಗೀಯ ಪಿತಾಶ್ರೀಯವರಾದ ನರಸ ನಾಯಕರನ್ನ ಭೇಟಿಯಾಗಿ ಅವರ ಸಮಸ್ಯೆಯನ್ನ ಕೇಳಿಕೊಂಡು ಬರ್ತಾರೆ. ಮಹಾರಾಜರೇ, ಶಾಂತರಾಗಿರಿ ಮಹಾರಾಣಿಯವರೇ. ವಿಜಯನಗರದ ನಿವಾಸಿಗಳೇ, ಪಂಡಿತ ರಾಮಕೃಷ್ಣರವರು ಮುಂದಿನ ಅಮಾವಾಸ್ಯೆಗೆ ವಾಪಸ್ ಬರುತ್ತಿದ್ದಾರೆ ಮತ್ತು ಮಹಾರಾಜರ ಪಿತಾಶ್ರೀಯವರ ಸಮಸ್ಯೆಯನ್ನ ನಾವೆಲ್ಲರೂ ಸೇರಿ ಬಗೆಹರಿಸೋಣ. ಬನ್ನಿ ಪಂಡಿತ ರಾಮಕೃಷ್ಣ, ಸ್ವರ್ಗ ನಿಮಗಾಗಿ ಕಾಯುತ್ತಿದೆ. ದಯಮಾಡಿಸಿ, ಸ್ವರ್ಗ ನಿಮಗಾಗಿ ಕಾಯುತ್ತಿದೆ. ಇಷ್ಟೊಂದು ದುಃಖಿತಳಾಗಬೇಡ ಶಾರದಾ. ನಾನಾದಷ್ಟು ಬೇಗ ಬರ್ತೀನಿ. ಇಷ್ಟೋ ತನಕ ನನ್ನ ಸಮಸ್ಯೆಗೆಲ್ಲ ಪರಿಹಾರ ಕೊಡ್ತಿದ್ದೆ ಅಲ್ವಾ? ಈ ಸಲ ಕೂಡ ಹಾಗೆ ಆಗತ್ತೆ. ನಾನು ಖಂಡಿತವಾಗ್ಲೂ ವಾಪಸ್ ಬರ್ತೀನಿ. ನನ್ನ ಸಂಪೂರ್ಣ ಜೀವನ ನಿಮಗೆ ಅರ್ಪಿಸಿದ್ದೀನಿ ಮಹಾಪ್ರಭು. ನಾನು ಸ್ವರ್ಗಕ್ಕೆ ಹೋಗೋದಕ್ಕೋಸ್ಕರ ತಯಾರಾಗಿದ್ದೀನಿ. ನಾವು ನಿಮಗಾಗಿ ಕಾಯುತ್ತೇವೆ ಪಂಡಿತ ರಾಮಕೃಷ್ಣ. ಪಂಡಿತ ರಾಮನಿಗೆ, 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 ಪಂಡಿತ ರಾಮನಿಗೆ. ಮೂರ್ಖ ನೀನು, ಇನ್ನು ಕಾಲ ಮೀರಿಲ್ಲ, ಓಡಹೋಗು. ಮತ್ತಿನ್ಯಾವತ್ತೂ ವಾಪಸ್ ಬರಬೇಡ. ಕನಿಷ್ಠ ಜೀವನಾದ್ರೂ ಉಳಿಯುತ್ತೆ. ನಾನು ಎಲ್ಲಿಗೆ ಓಡೋಗ್ತಿದ್ದೀನಿ ಆಚಾರ್ಯರೇ? ನಮ್ ದೃಷ್ಟಿ ಮತ್ತೆ ವಿಶ್ವದ ದೃಷ್ಟಿ ಇರುವಾಗ ನಾವ್ ಎಲ್ಲಿ ಓಡೋಗಕ್ಕಾಗತ್ತೆ? ಆದ್ರೆ ನಾನು ಹೋಗೋದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ಬೇಡಿಕೆ ಇದೆ. ಮೂರ್ಖ, ಹೇಳು, ಏನು ಹೇಳ್ಬೇಕು ಅಂತಿದ್ಯಾ? ಒಂದ್ ವೇಳೆ ನನಗೇನಾದ್ರೂ ಆದ್ರೆ ನನ್ನ ಪಿಂಡದಾನವನ್ನ ನೀವು ಸ್ವತಃ ನಿಮ್ಮ ಕೈಯಾರೆ ಮಾಡಬೇಕು. ಯಾಕೆ ಆಚಾರ್ಯರೇ, ಮಾಡ್ತೀರಾ ಅಲ್ವಾ ನನ್ನ ಪಿಂಡದಾನನ?